ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇದು ಲಾಸ್ಟ್ ವೀಕ್ ವಿಡಿಯೋ. ಲಾಸ್ಟ್ ವೀಕ್ ವಿಡಿಯೋನ ಇಷ್ಟು ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ನನಗೆ ಸ್ವಲ್ಪ ಆರೋಗ್ಯ ಕೂಡ ಸರಿ ಇಲ್ಲ, ಅದ್ರ ಜೊತೆಗೆ ಮನಸ್ಸು ಕೂಡ ಅಷ್ಟೊಂದು ಸರಿ ಇಲ್ಲ ಫ್ರೆಂಡ್ಸ್. ಏನೋ ಒಂಥರ ನನಗೆ ಬೇಸರ ಇದೆ. ಹಂಗಾಗಿ ಯಾವುದ್ರಲ್ಲೂ ಕೂಡ ಒಂದು ಸ್ವಲ್ಪ ಆಸಕ್ತಿ ಇಲ್ಲದಿರೋ ಥರ ಆಗಿದೆ. ಬಟ್ ಯೂಟ್ಯೂಬಿಗೆ ಬಂದುಬಿಟ್ಟಿದ್ದೀನಿ, ಅದನ್ನು ಬಿಡೋಕ್ಕೂ ಕೂಡ ಆಗಲ್ಲ. ಯಾಕಂದರೆ ಅಷ್ಟು ವರ್ಷದಿಂದ ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಜನರ ಜೊತೆ ಕನೆಕ್ಟ್ ಆಗಿಬಿಟ್ಟಿದ್ದೀನಿ. ಹಂಗಾಗಿ ಲಾಸ್ಟ್ ವೀಕ್ ಅಮ್ಮ ಬಂದಿದ್ದರು. ಅಕ್ಕನ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಬಂದಿದ್ದರು. ಅಲ್ಲಿ ಬಂದು ಅಲ್ಲೊಂದು 3-4 ದಿನ ಇದ್ದು ಆಮೇಲೆ ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಲಾಸ್ಟು ಸೋಮವಾರ ಬಂದಿದ್ದರು. ಸೋಮವಾರ ಅಂದರೆ ಹೋದ್ವಾರ ಸೋಮವಾರ, ನೆನ್ನೆ ಸೋಮವಾರ ಅಲ್ಲ, ಬಂದಿದ್ದರು. ಬಂದು ಅಂದರೆ ಗೌರಿ ಹಬ್ಬ ಬೇರೆ ಬಂತಲ್ವ, ಬಾಗಿನ ಕೊಡೋಣ ಅಂಥೇಳಿ ಬಂದಿದ್ದರು. ಅಕ್ಕಂಗೆ ಕೊಟ್ಬಿಟ್ಟು ಆಮೇಲೆ ನನಗೂ ಕೂಡ ಕೊಟ್ಟರು. ಅಮ್ಮ ಪ್ರತಿ ವರ್ಷ ಕೂಡ ನಮಗೆ ಬಾಗಿನ ಕೊಡ್ತಾರೆ. ವರ್ಷ ವರ್ಷ ಏನಾದರೂ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಇಲ್ಲ ಸೀರೆ ಗೀರೆ ಕೊಡಿಸ್ತಾರೆ. ಈ ಸಲ ದುಡ್ಡೇ ಕೊಟ್ಟರು, ನೀವೇ ತಗೊಳ್ಳಿ ಅಂತೇಳಿ. ಹಾಗಾಗಿ ತೊಗೊಳ್ಳೋಣ ಅಂತ ಯೋಚನೆಯಲ್ಲಿದ್ದೀನಿ, ನೋಡಬೇಕು. ಹಾಗೆ ನಮ್ಮಮ್ಮ ಹೂ ತೊಗೊಂಬಂದು ಕಟ್ತಾಯಿದ್ರು. ನಾನಿವಾಗ ಹಾಸ್ಪಿಟಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ರೂಟ್ ಕೆನಾಲ್ ಇದೆ ನನಗೆ. ವಾರ ವಾರ ಹೋಗಿ ನಾನು ಅಲ್ಲೂ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ. ಹಾಗಾಗಿ ರೂಟ್ ಕೆನಾಲ್ಗೋಸ್ಕರ ಹೋಗ್ತಾ ಇದ್ದೀನಿ. ಅಮ್ಮನೂ ಹೂ ಕಟ್ತಾಯಿದ್ರಲ್ಲ, ಸ್ವಲ್ಪ ಕೊಡು ಹಾಸ್ಪಿಟಲಿಗೆ. ನಮ್ಮಮ್ಮ ಮುಡ್ಕೊಂಡು ಹೋಗು ಅಂತ ಕಟ್ತಾಯಿದ್ರು, ಹಾಸ್ಪಿಟಲಿಗಲ್ವ ಅಂತ ಸ್ವಲ್ಪ ಕೊಡು ಅಂದೆ. ಫ್ರೆಂಡ್ಸ್, ಇವತ್ತು ತನುನ್ ಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮಮ್ಮ ಬಂದಿದ್ದಾರಲ್ಲ, ಹಂಗಾಗಿ ನಮ್ಮಮ್ಮನ ಜೊತೆ ಇರಲಿ ಓದ್ಕೊಳ್ತಾ ಅಂತೇಳಿ. ಯಾಕಂದರೆ ಈಗ ಹೋದ್ರೆ 9:30 ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಜಾಲಿಯಾಗಿ ಹೋಗ್ತಾಯಿದ್ದೀವಿ. ಹೋಗಿ ಬನ್ನಿ, ಯಾರು ಬೇಡ ಅಂದರೆ. ಜಾಲಿಯಾಗಿ ಹೋಗ್ಬೇಕು. ನನ್ನ ಲಿಪ್ಸ್ಟಿಕ್ ರೆಡ್ ಕಾಣಿಸ್ತಿದೆ, ಯಾರಿಗೆ ಗೊತ್ತು. ನೋಡಿ ಅಲ್ಲಿ ನನ್ನ ಲಿಪ್ಸು ರೆಡ್ಡಾಗಿ ಕಾಣ್ತಿದೆ, ಅಲ್ಲಿ ನೋಡು. ಲಿಪ್ಸ್ಟಿಕ್ ಹಚ್ಕೊಂಡಿರೋ ಥರ ಕಾಣ್ತಿದೆ ನಂದು. ಬೊಟ್ಟೆ ಕಾಣ್ತಾ ಇಲ್ಲ. ಸರಿ, ಆಯಿತು, ಬೇಗ ಹೋಗಿ ಬೇಗ ಬರ್ತೀವಿ. ಓಕೆನಾ? ಬಾಯ್ ಬಾಯ್. ಗಂಟೆ ಇವಾಗ 5 ಗಂಟೆಗೆ 10 ನಿಮಿಷ ಇದೆ. 5:15ಗೆ ಅಪಾಯಿಂಟ್ಮೆಂಟ್ ಇದೆ. ಅಷ್ಟರಲ್ಲಿ ಇವಾಗ ಹೋಗಿ ರೂಟ್ ಕೆನಾಲ್ ಮಾಡಿಸ್ಕೊಂಡು ಬರಬೇಕು. ಓಕೆ, ಆಮೇಲೆ ಬಾಯ್ ತನು. ಬಾಯ್ ಬಾಯ್. ಜರ್ಕಿನ್ ಅಪ್ಪ ತಗೊಂಡೋಗಿಟ್ಟಿರೋದಾ ತಾಮ್ರಕ್ಕೆ? ಇದು ಮಾಡಿಸು, ಇದು ಫೋಲ್ಡ್ ಮಾಡು, ಇದು ಫೋಲ್ಡ್ ಮಾಡು. ಕ್ಲಾರಿಟಿನೇ ಇಲ್ಲ. ಬಾ ನೀನು. ಫ್ರೆಂಡ್ಸ್, ಸುಧಾರಾಣಿಯವರು ನಾನು ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ, ಹಾಸ್ಪಿಟಲ್ ತನಕ. ಖುಷಿ ಆಯಿತು, ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಮೀಟ್ ಮಾಡಿ. ತುಂಬ ಚೆನ್ನಾಗಿ. ಏನಾದರೂ ತಿಂತೀಯಪ್ಪ? ಇಲ್ಲ ಇಲ್ಲ, ಏನಾದರೂ ಕೊಡಿಸ್ತೀನಿ ಬಾ. ಖುಷಿ ಆಯಿತು ಅಮ್ಮ ನೋಡಿ. ಅವನು ಫ್ರೆಂಡ್ಸ್, ಸುಧಾರಾಣಿಯವರು ನೋಡಿದ್ರಲ್ಲ, ನಾನು ಲಾಸ್ಟ್ ಟೈಮು ತ್ಯಾಗರಾಜ ನಗರದಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ ಅಂದಾಗ ನಾವು ಅಲ್ಲೇ ಇರೋದು ಅಂತ ನನಗೊಂದು ಕಮೆಂಟ್ಸ್ ಹಾಕಿದ್ರು. ಇವತ್ತೇನೋ ಡೌಟಲ್ಲಿ ಅವರು ಒಳಗಡೆ ನೋಡಿದ್ರಂತೆ. ನಾನು ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಿದ್ದು ನೋಡಿಬಿಟ್ಟು ಅವರು ಕಾಯ್ದುಬಿಟ್ಟು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಯ್ದಿದ್ದಾರೆ. ಅವರು ಕಾಯ್ದುಬಿಟ್ಟು ಹೊರಗಡೆ ಬಂದಮೇಲೆ ಮಾತಾಡಿಸಿದ್ರು. ತುಂಬ ಖುಷಿ ಆಯಿತು ಫ್ರೆಂಡ್ಸ್, ನಿಜವಾಗ್ಲೂ. ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಬನ್ನಿ ಮನೆಗೆ ಅಂತೆಲ್ಲ ಕರೆದ್ರು. ಅಷ್ಟೋ ತನಕ ಕಾಯ್ದು ಇಷ್ಟು ಪ್ರೀತಿ ಕೊಡ್ತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು ಅನಿಸ್ಬಿಡುತ್ತೆ. ಒಂದೊಂದು ಸತಿ ಯೂಟ್ಯೂಬಿಂದ ಹೊರಗಡೆ ಬಂದುಬಿಡೋಣ ಅಂತ ನನಗೆ ಅನಿಸುತ್ತೆ, ಯಾವುದೂ ಬೇಡ ಅಂತ. ಬಟ್ ಇಷ್ಟೆಲ್ಲ ಪ್ರೀತಿ ತೋರಿಸ್ತಾರೆ, ಇಷ್ಟೆಲ್ಲ ಇದು ಮಾಡ್ತಾರಲ್ಲ, ಮತ್ತೆ ಅದಕ್ಕೆ ಬಿಟ್ಬಿಟ್ಟು ಬರೋಕ್ಕೂ ಕೂಡ ನನಗೆ ಮನಸ್ಸಿಲ್ಲ, ಆ ರೀತಿ ಆಗುತ್ತೆ. ಇವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವರು ಅವ್ರ ಮಗ ಇಬ್ಬರೂ ಕೂಡ ಕಾಯ್ತಾಯಿದ್ರು, ಬಂದಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು. ಫ್ರೆಂಡ್ಸ್, ಈಗ ನಾವು ಕುಮಾರಸ್ವಾಮಿ ಲೇಔಟ್ ಹತ್ರ ಬಂದಿದ್ದೀವಿ ಜ್ಯೂಸ್ ಕುಡಿಯೋಕ್ಕೆ. ಜ್ಯೂಸ್ ಕುಡಿದ್ಬಿಟ್ಟು ಮನೆಗೆ ಹೋಗೋದಷ್ಟೇ. 1 ಅವರಲ್ಲಿ ಆಗೋಯ್ತು, ಬೇಗ ಬೇಗ 1 ಅವರಲ್ಲೇ ಮುಗಿಸಿದ್ರು. ಅದಕ್ಕೆ ಇಂಗ್ಲೀಷ್ 8:15 ಮನೆಗೆ ಬಂದುಬಿಟ್ವಿ. ಫಸ್ಟ್ ಪೇಷಂಟ್ ನಾನೇ. ಅಂದರೆ 5:00ವರೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಲ್ವ, ನನ್ನನ್ನೇ ಫಸ್ಟ್ ಕರೆದ್ರು.
ಹಂಗಾಗಿ ಬೇಗನೆ ಆಗೋಯಿತು. ನಮ್ಮ ಅಮ್ಮನೂ ಪಾಪ ನಿದ್ದೆ ಬರ್ತಾಯಿದೆ, ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಕೂತ್ಕೊಂಡಿದ್ದಾರೆ 8 ಕಾಲಲ್ಲಿ. ಮುದ್ದೆ ಮಾಡ್ಕೊಂಡು ಊಟ ಮಾಡಬೇಕು, ಅನ್ನ ಊಟ ಮಾಡೋಕ್ಕಾಗಲ್ಲ. ಹಂಗೇ ಒಂದು ಜ್ಯೂಸ್ ಕುಡಿದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಅಂದಿದ್ರು. ಸೊ ಅಲ್ಲೇ ನಾನು ಬರ್ತಾ ಅಂದ ವೇಳೆ ಜ್ಯೂಸ್ ಕುಡಿದ್ಬಿಟ್ಟು ತಕ್ಷಣ ಟ್ಯಾಬ್ಲೆಟ್ ತೊಗೊಂಡೆ. ಯಾಕಂದರೆ ಒಂದು ಚಿಕ್ಕದಾಗಿ ಅನಸ್ತೇಷಿಯಾ ಕೊಟ್ಟಿರ್ತಾರಲ್ವ, ಅದು ಅನಸ್ತೇಷಿಯಾ ಪವರ್ ಹೋಗ್ತಾ ಇದ್ದಂಗೆ ಅಲ್ಲಿ ನೋವು ಶುರುವಾಗ್ಬಿಡುತ್ತೆ. ಹಂಗಾಗಿ ತಕ್ಷಣ ಟ್ಯಾಬ್ಲೆಟ್ಸ್ ತೊಗೊಬಿಡ್ಬೇಕು. ಹಾಗೆಯೇ ಫ್ರೆಂಡ್ಸ್, ಇದು ವೆಡ್ನೆಸ್ಡೇ ವ್ಲಾಗು. ಮತ್ತು ನಾನು ಮಂಗಳವಾರ ಯಾವುದೇ ವ್ಲಾಗ್ ಮಾಡಲಿಲ್ಲ. ವೆಡ್ನೆಸ್ಡೇ ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದಾರೆ. ಸೋಮವಾರ ಮಧ್ಯಾಹ್ನ ಮೇಲೆ ಬಂದರು ನಮ್ಮಮ್ಮ. 6 ಗಂಟೆಗೇ ಅಲ್ಲೇ ಹೊರಟಿದ್ದಾರೆ. ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ. ಅಂದರೆ ಇರಲ್ಲ, ಸ್ವಲ್ಪ ಮನೆ ಕೆಲಸ ಬೇರೆ ನಡೀತಾ ಇದೆ ಅಲ್ವಾ ಊರಲ್ಲಿ, ಹಾಗಾಗಿ ಅದು ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ದಿಢೀರ್ನೇ ಹೊರಟರು. ತನಗೂ ಕೂಡ ಬೇಜಾರಾಯಿತು, ಬಂದು ಒಂದೇ ದಿವಸಕ್ಕೆ ಇದ್ಬಿಟ್ಟು ಹೋಗ್ತಾ ಇದ್ದಾರಲ್ಲ ಅಂತೇಳಿ. ಬಟ್ ನಮ್ಮಮ್ಮ ಕೇಳಲಿಲ್ಲ. ಬೆಳಗ್ಗೆ 6 ಗಂಟೆಗೇ ಹೋಗ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಕೂಡ ಕೆಳಗಡೆ ಇದ್ದರು. ಹಂಗೇ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡ್ತೀನಿ ಅಂತಂದರು. ಸೊ ಹಂಗಾಗಿ ನಮ್ಮಮ್ಮ ಕೂಡ ಹೊರಟ್ರು. ಇದು ಸಾಟರ್ಡೆ ವ್ಲಾಗು. ಮತ್ತು ನಾನು ಗುರುವಾರ ಶುಕ್ರವಾರ ಯಾವುದೇ ವ್ಲಾಗ್ ಮಾಡಲಿಲ್ಲ. ಸಾಟರ್ಡೆ ತನು ಸ್ಕೂಲಲ್ಲಿ ಮೀಟಿಂಗ್ ಇತ್ತು, ಮೀಟಿಂಗಿಗೆ ರೆಡಿಯಾಗಿ ಹೋಗಬೇಕಿತ್ತು. ಸೊ ಇವತ್ತು ಸ್ವಲ್ಪ ಲೇಟಾಗೇ ಇದ್ವಿ. ಲೇಟಾಗಿ ಎದ್ದು ನಿಧಾನವಾಗಿ ಎಲ್ಲ ಕೆಲಸಗಳು ಮಾಡ್ಕೋತಾ ಇದ್ದೀವಿ. ನಾನು ರೊಟ್ಟಿ ಎಲ್ಲ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ತನು ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಂದುಬಿಟ್ಟು ಹೊರಗಡೆ ಬಾಗಿಲನ್ನೆಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಬಿಡ್ತಾ ಇದ್ದಾಳೆ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ರವೆ ರೊಟ್ಟಿ ಮಾಡಿ ಹಾಗೆಯೇ ಚಟ್ನಿ ಮಾಡ್ತಾಯಿದ್ದೀನಿ. ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಟೊಮೆಟೊನ ಇಲ್ಲಿ ಬೇಯೋದಕ್ಕೆ ಹಾಕಿದ್ದೀನಿ. ಹಾಗೆಯೇ ಇಲ್ಲಿ ಸ್ವಲ್ಪ ಹುರ್ಗಡ್ಲೆ, ತೆಂಗಿನಕಾಯಿ, ಹಸಿರು ಮೆಣಸಿಕಾಯಿ, ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಬದಲು ಟೊಮೆಟೊನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ. ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ರವೆ ರೊಟ್ಟಿ ಜೊತೆ. ರವೆ ರೊಟ್ಟಿಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಮಾಡಿಕೊಂಡು ಕೂಡ ಚೆನ್ನಾಗಿರುತ್ತೆ. ಅಂದರೆ ಈರುಳ್ಳಿ, ಕ್ಯಾರೆಟು, ಹಸಿರು ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಕೂಡ ಹಾಕ್ಕೋಬೋದು. ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಆ ಥರನೂ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಆ ಥರ ಮಾಡಿಕೊಟ್ರೆ. ನಾನಿವತ್ತು ಪ್ಲೈನ್ ರೊಟ್ಟಿ ಮಾಡ್ತಾಯಿದ್ದೀನಿ. ನನಗೆ ಅದೆಲ್ಲ ಹಾಕಿ ಮಾಡೋ ಮೂಡಿರಲಿಲ್ಲ, ಇಂಟ್ರೆಸ್ಟ್ ಇರೋದ್ರಿಂದ ಇವತ್ತು ಖಾಲಿ ಪ್ಲೈನ್ ರೊಟ್ಟಿ, ರವೆ ರೊಟ್ಟಿ. ನಾನು ಚಿರೋಟಿ ರವೆನ ಬಳಸಿದ್ದೀನಿ. ಚಿರೋಟಿ ರವೆ ತುಂಬ ಸಣ್ಣದಾಗಿರುತ್ತಲ್ವ, ಚೆನ್ನಾಗಾಗುತ್ತೆ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ. ಚಿರೋಟಿ ರವೆನ ಹಾಕ್ಕೊಬಿಟ್ಟು, ಅಂದರೆ ಒಂದು ಲೋಟದಷ್ಟು ಚಿರೋಟಿ ರವೆ ಹಾಕ್ಕೊಂಡ್ರೆ ಸ್ವಲ್ಪ ಹದ ಬರೋ ಥರ ನೋಡಿಕೊಂಡು ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಕೋಬೇಕಂದ್ರೆ ರೊಟ್ಟಿ ಹಿಟ್ಟು ಕಲಿಸ್ತೀವಲ್ಲ ಅಷ್ಟು ಗಟ್ಟಿಯಾಗಲ್ಲ, ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ಈ ರೀತಿ ನೋಡಿ ತವಾ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಇಷ್ಟು ಗಟ್ಟಿಯಾಗಿ ಕಲಿಸ್ಬಿಟ್ಟು ಹಂಚು ಕಾಯ್ದ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿ ರೊಟ್ಟಿ ಮಾಡ್ಕೊಳ್ಳೋದು. ಕೈಯಲ್ಲಿ ಕೂಡ ನಾವು ಹಂಚು ಮೇಲೆ ಹಾಕ್ಬಿಟ್ಟು ಈ ರೀತಿ ತಟ್ಕೋಬೋದು. ಬಟ್ ಈ ಮೆಥಡು ಬೆಟರ್ ಅಂತ ಅನ್ಕೋತೀನಿ. ಯಾಕಂದರೆ ಕೈ ಕೂಡ ಸುಡೋದಿಲ್ಲ, ಈಸಿಯಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಸ್ಲೋ ಆಗಿ ಮಾಡಿದರೆ ಆಯ್ತಷ್ಟೇ. ರೊಟ್ಟಿ ಥರ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ, ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ ಈ ರೀತಿ ತೆಳುವಾಗಿ ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೋದು. ದೋಸೆ ಹಾಕೋ ಥರ ಅಂತಲೇ ಹೇಳ್ಬೋದು. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಬಿಟ್ಟು ಬೇಯಿಸ್ಕೊಟ್ಬಿಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ತುಂಬ ರುಚಿ ಬರುತ್ತೆ ಬೆಣ್ಣೆ ಹಾಕಿದರೆ. ನಾನೇನು ಬೆಣ್ಣೆ ಹಾಕ್ತಾಯಿಲ್ಲ, ಎಣ್ಣೆಯಲ್ಲೇ ಬೇಯಿಸಿ ತನುಗೆ ಮಾತ್ರ ಸಪ್ರೇಟಾಗಿ ಸ್ವಲ್ಪ ಮೇಲೆ ಬೆಣ್ಣೆ ಹಾಕ್ಕೊಡ್ತೀನಿ. ಅವಳಿಗೆ ತುಂಬ ಇಷ್ಟ ರವೆ ರೊಟ್ಟಿ. ರವೆ ದೋಸೆ ಕೂಡ ತುಂಬ ಇಷ್ಟಪಡ್ತಾಳೆ ಅವಳು. ಈ ರೀತಿ ಎಣ್ಣೆ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಕಾದರೆ ಬೇಯಿಸ್ಬೋದು. ಸ್ವಲ್ಪ ತೆಳುವಾಗಿ ಹಾಕಿದ್ದೀನಲ್ವ, ಹಂಗೇ ಬೇಯುತ್ತೆ. ಹಾಗಾಗಿ ನಾನೇನು ಮುಚ್ಚಳ ಮುಚ್ಚಿಬಿಟ್ಟು ಏನು ಬೇಯಿಸ್ತಾ ಇಲ್ಲ. ಎರಡೂ ಕಡೆ ಒಟ್ಟಾರೆ ನಿಧಾನ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ. ರೊಟ್ಟಿ ಅಂತೂ ಸಖತ್ತಾಗಿರುತ್ತೆ. ಯಾವುದಾದ್ರೂ ಪಲ್ಯ ಮಾಡ್ಕೊಂಡು ಕೂಡ ನಾವು ತಿನ್ಕೋಬೋದು, ಅಥವಾ ಈ ರೀತಿ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಚಟ್ನಿ ಮಾಡಿಕೊಂಡು ತಿನ್ಕೋಬೋದು. ಹಾಗೆ ಫ್ರೆಂಡ್ಸ್, ಒಂದು ಮಾತನ್ನು ಹೇಳಬೇಕು ಅನ್ನಿಸ್ತು. ಕಷ್ಟ ಕಾಲದಲ್ಲಿ ನಮ್ಗೆ ಯಾರಾದರೂ ನೆರವಾಗಿದ್ದರೆ, ಹಾಗೆ ಕಷ್ಟದ ವೇಳೆ ನಮ್ಮನ್ನು ಕೈ ಬಿಟ್ಟಿದ್ರೆ, ಮತ್ತು ನಮ್ಮನ್ನು ಕಷ್ಟಕ್ಕೆ ಯಾರಾದರೂ ದೂಡಿದರೆ, ಆ 3 ಜನನ ನಾವು ಜೀವನದಲ್ಲಿ ಮರಿಬಾರ್ದು ಅಂತ ಹೇಳ್ತಾರೆ. ಹಾಗೆ ಕಷ್ಟ ಸುಖ ಎರಡು ಪರಿಸ್ಥಿತಿಯಲ್ಲೂ ಕೂಡ ನಾವು ಬದುಕೋದನ್ನು ಕಲಿಬೇಕಂತೆ. ಕಷ್ಟ ಸುಖ ಎರಡೂ ಕೂಡ ಜೀವನದ ಒಂದು ಭಾಗ. ಎರಡು ಸನ್ನಿವೇಶಗಳಲ್ಲೂ ಕೂಡ ನಾವು ನಗ್ತಾ ಇರಬೇಕು. ಈ ರೀತಿ ಇದ್ದರೆ ಅದು ನಿಜವಾದ ಜೀವನ. ಅಂದರೆ ಬದುಕುವ ನಿಜವಾದ ಕಲೆ ಅಥವಾ ನೈಜ ಕಲೆ ಅಂತ ಹೇಳ್ತಾರೆ. ಈ ಕಲೆನ ನಾವು ಅಳವಡಿಸ್ಕೊಂಬಿಟ್ರೆ ಸಾಕು, ಜೀವನದಲ್ಲಿ ಎಂತಹ ಕಷ್ಟಗಳು ಬಂದರೂ ಕೂಡ
ಅದನ್ನು ನಾವು ತಳ್ಕೊಂಡು ಹೋಗ್ಬೋದು. ಅಂದರೆ ಆ ಕಷ್ಟ ಎಲ್ಲ ನಮ್ಗೆ ಯಾವುದೇ ರೀತಿ ಲೆಕ್ಕ ಇರಲ್ಲ. ನೀವು ಫಸ್ಟು ಏನಾದರೂ ಸಮಸ್ಯೆ ಬಂತು ಅಂದ ತಕ್ಷಣವೇ ಅದು ಏನೋ ದೊಡ್ಡ ಸಮಸ್ಯೆ, ಅದರಿಂದ ಹೊರಗಡೆ ಬರೋಕ್ಕೆ ಆಗಲ್ವೇನೋ ಅಂತ ಯೋಚನೆ ಮಾಡೋದನ್ನು ಬಿಡಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳು ಪ್ರತಿ ಮನೆಯಲ್ಲೂ ಕೂಡ ಇರುತ್ತೆ, ಜಗಳಗಳಿರುತ್ತೆ ಮನೆಯಲ್ಲಿ, ಸಣ್ಣ ಸಣ್ಣ ಮನಸ್ತಾಪಗಳು ಇದ್ದೇ ಇರುತ್ತೆ. ಬಟ್ ಯಾವುದೇ ಇದ್ರೂ ಕೂಡ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಬೇಕು. ಇಲ್ಲ ಏನಾದರೂ ಫೈನಾನ್ಷಿಯಲಿ ಸಮಸ್ಯೆ ಆಯಿತು, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಏನಾದರೂ ಸಮಸ್ಯೆ ಆಯಿತು ಅಂದರೆ ದೇವ್ರ ಮೇಲೆ ಭಾರ ಬಿಡಬೇಕಷ್ಟೇ. ನಾನು ಅಷ್ಟೇ ಯೋಚನೆ ಮಾಡೋದು, ದೇವ್ರು ನಿನ್ನ ಪಾದಕ್ಕೆ ಬಿಟ್ಬಿಟ್ಟಿದ್ದೀನಪ್ಪ, ನೀನೇ ನೋಡ್ಕೋಬೇಕು ಅಂತೀನಿ. ತುಂಬ ತಲೆಗೆ ತೊಗೊಳಕ್ಕೆ ಹೋಗಲ್ಲ. ಮುಂಚೆ ಯಾವುದೇ ಸಮಸ್ಯೆ ಬಂದರೂ ಸ್ವಲ್ಪ ಜಾಸ್ತಿನೇ ತಲೆಗೆ ತೊಗೊತಾ ಇದೆ. ಆ ರೀತಿ ನಾವು ಏನಾದರೂ ಯೋಚನೆ ಮಾಡಿಕೊಂಡು ತುಂಬ ನಾವು ಅದನ್ನು ದೊಡ್ಡ ಮಟ್ಟಕ್ಕೆ ತೊಗೊಬಿಟ್ವಿ ಅಂದರೆ ಖಂಡಿತ ನಮಗೆ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ, ಒಂಥರ ಮಾನಸಿಕವಾಗಿ ನಾವೇ ಕುಗ್ಗೋಗ್ಬಿಡ್ತೀವಿ. ಹಂಗಾಗಿ ಎಲ್ಲ ಕೂಡ ಲೈಟಾಗಿ ತೊಗೊಳೋದನ್ನ ಅಭ್ಯಾಸ ಮಾಡ್ಕೊಂಬಿಟ್ವಿ ಅಂದರೆ ಯಾವ ಕಷ್ಟ ಕೂಡ ನಮಗೇನು ದೊಡ್ಡದಾಗಿ ಕಾಣೋದಿಲ್ಲ, ಚಿಕ್ಕದಾಗಿ ಕಾಣುತ್ತೆ. ಅಯ್ಯೋ ಒಂದು ಕಷ್ಟಕ್ಕೆ ಸಾಕಷ್ಟು ಸೊಲ್ಯೂಷನ್ಸ್ ಇರುತ್ತೆ. ಎಲ್ಲ ಥರ ಒಂದು 4-5 ಥರ ನಾವು ಸೊಲ್ಯೂಷನ್ ಯೋಚನೆ ಮಾಡಿಬಿಟ್ರೆ ಅಲ್ಲೇ ನಮಗೆ ಮಾರ್ಗ ಸಿಕ್ಬಿಡುತ್ತೆ. ಸೊ ಹಂಗಾಗಿ ಯಾವ ಸಮಸ್ಯೆ ಕೂಡ ದೊಡ್ಡದಲ್ಲ, ನಾವು ತಗೊಳ್ಳೋ ರೀತಿಯಿಂದ ಅದು ನಮಗೆ ದೊಡ್ಡದಾಗಿ ಕಾಣುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸಾಧ್ಯವಾದಷ್ಟು ಜೀವನನ ಸ್ವಲ್ಪ ಸಮಸ್ಯೆಗಳನ್ನು, ಜೀವನ ಯಾರೂ ಲೈಟಾಗಿ ತೊಗೋಬೇಡಿ, ಸಮಸ್ಯೆಗಳನ್ನು ಲೈಟಾಗಿ ತೊಗೊಳ್ಳಿ. ಇರೋದೊಂದು ಜೀವನ, ಇರಬೇಕಾದ್ರೆ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು, ನಮ್ಮ ಪಾಡಿಗೆ ನಾವು ಇರಬೇಕು. ಆವಾಗಲೇ ನಾವು ಕೂಡ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ, ನಮ್ಮ ಸುತ್ತಮುತ್ತ ಕೂಡ ನೆಮ್ಮದಿಯಾಗಿರುತ್ತೆ. ಸೊ ಚಟ್ನಿ ಕೂಡ ರೆಡಿ ಆಯಿತು, ಚೆನ್ನಾಗಾಗುತ್ತೆ ರೊಟ್ಟಿ ಜೊತೆ. ಸಿಂಪಲ್ಲಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಹಾಗೆ ತನುಗೆ ಈಗ ಹಾಕ್ಕೊಟ್ಟಿದ್ದೀನಿ. ಸೊ ತನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಳು, ಇವಾಗ ರೆಡಿಯಾಗಿ ಕೂತಿದ್ದಾಳೆ. ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಸ್ಕೂಲ್ ಹತ್ರ ಹೋಗೋದಷ್ಟೇ ಬಾಕಿ ಇದೆ. ನಾನು ಕೂಡ ಸ್ನಾನನ ಮುಗಿಸ್ಕೊಂಡು ನಾನು ಕೂಡ ಈಗ ರೆಡಿ ಆಗ್ತಾಯಿದ್ದೀನಿ. ತನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು, ಇದೊಂದು ಶ್ವೆಟರ್ ಥರ ಬರುತ್ತೆ, ಶ್ವೆಟರ್ ಅಂತಲೇ ಹೇಳ್ಬೋದು, ಇದಕ್ಕೇನು ಹೇಳ್ತಾರೋ ಗೊತ್ತಿಲ್ಲ. ಸೊ ಅದನ್ನೇ ಹಾಕ್ಕೊಂಡಿದ್ದಾಳೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಒಂದು ಸರ ಕೂಡ ಹಾಕ್ಕೊಂಡಿದ್ದಾಳೆ. ಡೈಲಿ ಯೂನಿಫಾರ್ಮಲ್ಲೇ ಹೋಗೋದು ಸ್ಕೂಲಿಗೆ. ಇವತ್ತು ಸ್ವಲ್ಪ ಸ್ಪೆಷಲಾಗಿ ಈ ರೀತಿ ಡ್ರೆಸ್ ಹಾಕ್ಕೊಂಡಾಗ ನಂಗೆ ತುಂಬ ಇಷ್ಟ ಆಗುತ್ತೆ. ಸರಿತಾ ಚಟ್ನಿ ಎಲ್ಲ ಚೆನ್ನಾಯ್ತಾ? ನೀನೇ ಮಾಡಿದ್ದೆ ಇದು? ನಡಿ. ಮೀಟಿಂಗ್ ಅಟೆಂಡ್ ಮಾಡಿ ಈಗ ಮನೆ ಕಡೆ ವಾಪಸ್ ಬರ್ತಾಯಿದ್ದೀವಿ. ಫ್ರೆಂಡ್ಸ್, ಸ್ಕೂಲಿಂದ ಈಗ ತಾನೇ ಮನೆಗೆ ಬಂದ್ವಿ. ಬರ್ತಾ ಹಂಗೇನೆ ತನು ಐಸ್ ಕ್ರೀಮ್ ಕೇಳೋದು, ನನಗೂ ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ಬಂದ್ವಿ. ಇನ್ನು ಅಡುಗೆ ಮಾಡಬೇಕು, ಅಡುಗೆ ಕೆಲಸ ಎಲ್ಲ ಬಾಕಿ ಇದೆ. ಚೆನ್ನಾಗಿದೆಯಾ?